So hey guys, welcome back to our channel again. So this is the day 3 of our Kashmir trip. So ನಾವು ಮುಂಜಾನೆದ್ದು ಫ್ರೆಶ್ ಅಪ್ ಆಗಿ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಹೋದ್ವಿ. ಇಲ್ಲಿ ಅವಲಕ್ಕಿ ಬ್ರೆಡ್ ಜಾಮ್ ಮತ್ತೇನೇನೋ ಇತ್ತು. ಸೊ ಅದನ್ನು ತಿಂದ್ವಿ. ಈಗ ಏನಿತ್ತಂತ ನೋಡಿ. ಸೊ ಇಲ್ಲಿ ನಮ್ಮ ಮಮ್ಮಿ ಹೋಟೆಲೆಲ್ಲ ತೋರಿಸ್ತಿದ್ದಾಳೆ ಊಟ ಮಾಡೋ ಕ್ಯಾಂಟೀನ್. ಸೊ ನೋಡಿ, ಸೋಫಾ, ಚೇರ್, ಪ್ಲಾಸ್ಟಿಕ್ ಹೂ, ಮನುಷ್ಯರು, ಊಟ ಎಲ್ಲ ಇದೆ. ಅಲ್ಲಿ ನನಗೇನೋ ಮತ್ತೆ ಕಮ್ಮಿ ಬಿತ್ತಂತ ಸಾಸ್ ಹಾಕ್ಕೊಳಕ್ಕೆ ಹೋದೆ. ಸಾಸ್ ಹಾಕ್ಕೊಂಡೆ, ಸ್ವಲ್ಪ ಪೋಸ್ ಕೊಟ್ಟೆ. ಮತ್ತು ಇಲ್ಲಿ ನಮ್ಮ ಮಮ್ಮಿ ಊಟಕ್ಕೆ ಏನೇನಿದೆ ಅಂತ ತೋರಿಸ್ತಾಳ. ಅವಲಕ್ಕಿ ಹಾಕ್ಕೊಂಡು, ಮತ್ತು ಮುಂದಗಡೆ ಇದು ಆಲೂ ಪರೋಟ, ಮೊಸರು, ಬ್ರೆಡ್ ಜಾಮ್, ಬಟ್ಲ, ಬಾಯ್ಲ್ಡ್ ಎಗ್, ಇಷ್ಟೇ. ಈಗ ನಾವು ಹೋಗ್ತಿದ್ದಿದ್ದು ಸೋನ್ಮಾರ್ಗ್. ಸೊ ನೀವು ಸೋನ್ಮಾರ್ಗಿನ ದಾರಿಯ ನೇಚರ್ ನೋಡ್ಬೋದು. ಸೊ ಇಲ್ಲಿ ಹೂವುಗಳು, ಬೆಟ್ಟ, ಮೋಡ ಎಲ್ಲ ಕಾಣಿಸ್ತಿದೆ. ನೋಡಿ, ಎಂಜಾಯ್ ಮಾಡಿ. ಗಾಯ್ಸ್ ನೋಡಿ, ಇಲ್ಲಿ ಕಾಶ್ಮೀರಿನ ಮನೆಗಳು ಎಷ್ಟು ನೋಡಲಿಕ್ಕೆ ಸುಂದರವಾಗಿದ್ದಾವೆ. ಮತ್ತು ಇದು ಸೋನ್ಮಾರ್ಗಿಗೆ ಹೋಗುವ ದಾರಿ. ಇಲ್ಲಿದ್ದ ಎಲ್ಲ ಫಾಗ್ ಸ್ಟಾರ್ಟ್ ಆಯಿತು, ನೋಡ್ಬೋದು ನೀವು. ಕ್ಯಾಮ್ರಾ ಬ್ಲರ್ ಆಗಿದೆ. ಸೊ ಮೋಡ, ಬೆಟ್ಟ, ಮೋಡನೇ ಎತ್ತರವಾಗಿರ್ತಂತ ಹೇಳಿದವ್ರು ಯಾರು? ಇಲ್ಲಿ ಬೆಟ್ಟ ಎತ್ತರವಾಗಿದೆ, ಬೆಟ್ಟ ಹೋಗಿ ಮೋಡಕ್ಕೆ ಟಚ್ ಆಗ್ತದೆ, ಹಂಗಿದ್ದಾವೆ ಬೆಟ್ಟ. ಮತ್ತು ಇಲ್ಲಿ ಕಾಶ್ಮೀರಿನ ಮನೆಗಳು ಬಂದವು. ಸೊ ಅದನ್ನು ನೋಡಿ. ಸೊ ಗಾಯ್ಸ್, ಮತ್ತು ಇಲ್ಲಿ ನಮ್ಮ ಕಾಶ್ಮೀರಿನ ದೇವುನಂಥ ಎತ್ತರವಾದ ಗಿಡಗಳು ಹೋದವು ನೋಡಿ. ಮತ್ತು ಬೆಟ್ಟ ಬಂತು, ಮೋಡ ನೋಡಿ. ಸೊ ಗಾಯ್ಸ್, ಈಗ ನನ್ನ ಒಟ್ಟು ಸಾಕು, ಮುಂದೆ ನೇಚರ್ ಬಂತು ನೋಡಿ. ಸೊ ಗಾಯ್ಸ್, ಇಲ್ಲಿ ಮುಂದಗಡೆ ನಿಮಗೆ ಬೆಟ್ಟ ಇದೆಯಲ್ಲ, ಬೆಟ್ಟದ ಮೇಲೆ ಐಸ್ ಕಾಣಿಸ್ತಿದೆಯಾ? ಸೊ ಅಲ್ಲಿಗೆ ನಾವು ಹೊರಟಿರೋದು. ಈಗ ಮೇಲ್ಗಡೆ ಹೋಗ್ಬೇಕಿನ್ನ. ಸೊ ಅಲ್ಲಿ ಮ್ಯಾಗ ಐಸ್ ಇದೆ, ಹೋಗಿ ಐಸಾಗ ಉಳ್ಳಾಡ್ಬೇಕಂತ ಆಸೆ. ಸೊ ಹೊಂಟೀವಿ, ಬನ್ನಿ ಗೈಸ್ ಹೋಗೋಣ. ಸೊ ಅಷ್ಟು ಥರ ನೀವು ಇದು ಐಸ್ ನೋಡಿ ಎಂಜಾಯ್ ಮಾಡಿ. ಗೈಸ್, ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ನಾವು ಹೊರಟಿರೋದು ಮೇಲ್ಗಡೆ ಬ್ರಿಡ್ಜು. ಸೊ ಅದ್ರ ಕೆಳಗಡೆ ಮನೆಗಳಿದ್ದಾವೆ. ಅವು ಮನೆ ಅಲ್ಲ, ಸಣ್ಣ ಸಣ್ಣ ಕಲ್ಲು ಥರ ಕಾಣಿಸ್ತಿದ್ದಾವೆ. ಸೊ ನೀವು ನೋಡ್ಬೋದು, ಅವೆಲ್ಲ ಮನೆಗಳೇ. ಸೊ ಮನೆಗಳು ನೋಡಿ. ಸೊ ಗಾಯ್ಸ್, ಇವನು ಕಾಶ್ಮೀರ ಬಂದರೆ ಸೋನ್ಮಾರ್ಗ್ ಹೋಗೋದು ಮರೆಯಬೇಡಿ. ಸೊ ಸೋನ್ಮಾರ್ಗಲ್ಲಿ ಐಸ್ ಇದೆ, ನೀವು ಐಸಲ್ಲಿ ಆಟ ಆಡ್ಬೋದು, ಎಂಜಾಯ್ ಮಾಡ್ಬೋದು. ಈಗ ದೂರಿಂದನೇ ಐಸ್ ನೋಡಿ ಎಂಜಾಯ್ ಮಾಡ್ತಿದ್ದೀನಿ. ಐಸ್ ಹತ್ರ ಹೋದ್ಮೇಲೆ ನಾನು ಉಳ್ಳಾಡ್ಬಿಡ್ತೀನಿ ಗೈಸ್. ಈಗ ನಿಮಗೆ ಇದರಲ್ಲೇನಿಲ್ಲ, ಐಸ್ ತೋರಿಸ್ತಿದ್ದೀನಿ, ಬೆಟ್ಟ ತೋರಿಸ್ತಿದ್ದೀನಿ ನೋಡಿ. ಗಾಯ್ಸ್, ಈಗ ನಾನು ಕ್ಯಾಮ್ರಾ ಝೂಮ್ ಮಾಡಿದ್ದೀನಿ. ಸೊ ನೀವು ಐಸ್ ಕ್ಲಿಯರ್ ಇಲ್ಲಿ ನೋಡ್ಬೋದು. ಬಟ್ ಅಲ್ಲಿ ಜಂಪ್ ಅಂತೂ ಕ್ಯಾಮ್ರಾ ಸ್ವಲ್ಪ ಆ ಕಡೆ ಆಯಿತು, ಏನಾಗಲ್ಲ. ಈಗ ಐಸ್ ನೋಡಿ ಗಾಯ್ಸ್, ಎಷ್ಟು ಚಂದ ಕಾಣಿಸ್ತಾ ಇದೆ. ಮೇಲ್ಗಡೆ ಮೋಡ ಇದೆ ಅಂತೇಳಿ ಸ್ವಲ್ಪ ಮಂಜು ಇದೆ, ಬಟ್ ಆದರೂ ಐಸ್ ಕಾಣಿಸ್ತಿದೆಯಲ್ಲ ಸಾಕು. ಅದು ಬೆಟ್ಟದ ಒಳಗಡೆ ಕೂಡ ಅದು ಗಿಡಗಳಿದ್ದಾವೆ, ಕ್ರಿಸ್ಮಸ್ ಟ್ರೀ ಟೈಪ್. ಸೊ ಈಗ ನಾವು ಫೈನಲಿ ಸೋನ್ಮಾರ್ಗ್ ಹತ್ರ ಇದ್ದೀವಿ. ಸೋನ್ಮಾರ್ಗ್ ಬಂತು. ಈಗ ಹಿಂದೆ ಮುಂದೆ ಸುತ್ತಮುತ್ತ ಎಲ್ಲ ಐಸು ನೋಡ್ಬೋದು ನೀವು. ಗೈಸ್, ನಾನಲ್ಲಿ ಮುಂದೆ ಒಂದು ಅಡ್ವೆಂಚರ್ ಮಾಡಲಿಕ್ಕೆ ಹೊರಟಿದ್ದೆ. ಸೊ ಏನು ಅಡ್ವೆಂಚರ್ ಅಂತ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಇಲ್ಲಿ ನಾನು ನಮ್ಮ ಮಾಮ ರಿಪ್ಲೈನ್ ಮಾಡ್ಲಿಕ್ಕೆ ಬಂದಿದ್ವಿ. ಸೊ ನಾನಿಲ್ಲಿ
ಗಿಲ್ಮೆಟ್ ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಅಲ್ಲಿ ಕ್ಯಾಮ್ರಾಮನ್ ಇದ್ದ, ಸೊ ಪೋಸ್ಟ್ ಕೊಡ್ತಾಯಿದ್ದೆ, ನೋಡ್ಬೋದು ನೀವು. ಈಗ ಮತ್ತೆ ಸಣ್ಣ ಹುಡುಗರ ಥರ ಈ ಕಡೆ ಓಡಿ ಬಂದೆ. ಈಗ ಜಿಪ್ಲೈನ್ ಮಾಡೋಣ ಬನ್ನಿ. ಇಲ್ಲಿ ಬಂದೆ, ಮೇಲ್ಗೆರೆ ಏರಿದೆ, ಯಾಕಂದರೆ ನಾನು ಗಿಡ್ಡಿದ್ದೀನಿ. ಸೊ ಏರಿ ಈಗ ಅಲ್ಲಿ ಪೋಸ್ಟ್ ಕೊಡ್ತಾಯಿದ್ದೀನಿ. ಮತ್ತೆ ಫೋಟೋ ತೆಗಿತಿದ್ರು ಕ್ಯಾಮ್ರಾಮ್ಯಾನವರು, ಅದಕ್ಕೆ ನೋಡಿ ಈಗ ಹೊಂಟೆ. ಬಾಯ್ ಗಾಯ್ಸ್. ಅಲ್ಲಿ ಕೆಳಗಡೆ ನೀರುದು. ಈಗ ಮತ್ತೆ ಕ್ಯಾಮ್ರಾಮನಿಗೆ ಪೋಸ್ಟ್ ಕೊಡ್ತಾಯಿದ್ದೀನಿ. ಅವು ನೀರಿದಾವಲ್ಲ ಗೈಸ್, ಅವು ಸಿಂಧು ನದಿ ಅಂತ. ಅದು ಬೆಟ್ಟದ ಮೇಲೆ ಐಸ್ ಇದೆಯಲ್ಲ, ಅದು ಐಸ್ ಕರಗಿ ನೀರಾಗಿ ಕೆಳಗಡೆ ಹರಿಯುತ್ತಂತೆ. ಸೊ ಇಲ್ಲಿ ನನ್ನ ಜಿಪ್ಲೈನ್ ಕೂಡ ನಾನು ಒಟ್ಟಾಟ ಕೇಳೋಕ್ಕಂತ ಮುಗೀತು. ಅಲ್ಲಿ ಹೋಗಿ ಇಳಿದೆ. ನೆಕ್ಸ್ಟ್ ನಮ್ಮ ಮಾಮ ಮಾಡ್ದ. ಅಲ್ಲಿ ಕಾಶ್ಮೀರಾಗ ಮೀನ್ಸ್ ಸೋನ್ಮಾರ್ಗಲ್ಲಿ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿತ್ತು. ಎಲ್ಲ ಆ ಕಡೆಲ್ಲ ಐಸ್ ಕರಗಿ ನೀರಾಗಿ ಬರುತ್ತಲ್ಲ, ಅಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಹೋಗಿದ್ವಿ. ನಾನು ನೀರಾಗಿ ಬಿದ್ದುಬಿಟ್ಟೆ. ಸೊ ಮತ್ತು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಇದು ಮಾಡಿದ್ವಿ. ಇಲ್ಲಿ ನಮ್ಮ ಮಮ್ಮಿ ಕಾರ್ ಒಳಗಡೆ ಕುತ್ಕೊಂಡು ವೀಡಿಯೋ ಮಾಡ್ತಾಳೆ ಗೈಸ್, ಯಾಕಂದರೆ ಅಲ್ಲಿ ಚಳಿ ಆಗ್ತಿತ್ತಂತೆ. ಸೊ ನಮ್ಮ ಮಮ್ಮಿಗೆ ಚಳಿ ಆಗಿ ಬರಲ್ಲ, ಆಕೆ ಕಾರಲ್ಲಿ ಕುತ್ಕೊಂಡು ಝೂಮ್ ಮಾಡ್ತಾಳೆ. ಇಲ್ಲಿ ನನ್ನ ಪಪ್ಪ ಅದು ಯಾವುದೋ ಮುದುಕನ ಸಂಗಟ್ ಕಳಿಸಿದ್ದ. ಸೊ ಹೋಗಿದ್ದೆ, ಅದ್ಯಾವುದು ಸ್ನೋ ರೈಡ್ ಅಂತ ಬರುತ್ತಲ್ಲ, ಅದು ಮಾಡ್ಲಿಕ್ಕೆ ಹೋಗಿದ್ದೆ. ಹೋಗಿ ಅಲ್ಲಿ ಎಲ್ಲ ಕ್ಯಾಮ್ರಾಮ್ಯಾನ್ ವೀಡಿಯೋ ಮಾಡ್ತಿದ್ದ. ನಾನು ಐಸ್ ತೊಗೊಂಡು ಹಿಂಗೆ ಮೇಲ್ಗಡೆ ತೂರಕತ್ತಿದ್ದೆ. ಸೊ ಆ ವಿಡಿಯೋ ಕ್ಲಿಪ್ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಇಲ್ಲಿ ನಮ್ಮ ಮಾಮ ಸ್ವಲ್ಪ ಶಾರುಖ್ ಖಾನ್ ಟೈಪ್ ಪೋಸ್ ಕೊಟ್ಟ, ಆದರೆ ಕಾಜಲ್ ಬರಲಿಲ್ಲ. ಸೊ ಆ ಪೋಸ್ ಮತ್ತೆ ಬಿಟ್ಟು ಡಿಪ್ರೆಷನ್ ಟೈಪ್ ಪೋಸ್ ಕೊಟ್ಟ. ಸೊ ಅದಾದಮೇಲೆ ಈಗ ನಮ್ಮ ಮಮ್ಮಿ ಮತ್ತೆ ಏನೋ ಝೂಮ್ ಮಾಡ್ತಾಳೆ ನೋಡಿ. ನಮ್ಮ ಮಾಮ ಐಸ್ ತೊಗೊಂಡ ಈ ಥರ ಹೋಗದ. ನಮ್ಮ ಪಪ್ಪನ ಬಗಲ ನಿಂತ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಈಗ ನಮ್ಮ ಅಮ್ಮ ಏನೋ ಮಾಡ್ತಾರೆ ನೋಡಿ ಗಾಯ್ಸ್. ಹಬ್ಬ ಗಾಯ್ಸ್, ನಮ್ಮ ಮಾಮನ ಹೋಗಿ ನೋಡ್ಬೋದು ನೀವು. ಈಗ ನಾನು ಆ ಟೈಪ್ ಮಾಡೋಕ್ಕೆ ಹೋದೆ, ನನ್ನ ಗ್ಲವ್ಸ್ ಬಿಚ್ಚಿಬಿಡ್ತು. ಆಯಿತು. ಸೊ ಗಾಯ್ಸ್, ಈಗೆಲ್ಲ ಅಲ್ಲಿ ಜಿಗದಾಡಿ ಹೋಟೆಲಿಗೆ ಬಂದು ಡಿನ್ನರ್ ಮಾಡ್ತಾಯಿದ್ವಿ. ಸೊ ನೋಡಿ ಡಿನ್ನರ್ ಏನು ಮಾಡ್ತಾಯಿದ್ದೀವಿ ಅಂತ. ಗೈಸ್ ಎಲ್ಲ ಡಿನ್ನರ್ ಆದಮೇಲೆ ನಾವು ಹೋಗಿ ಮಲ್ಕೊಂಡ್ವಿ. ಸೊ ದಿಸ್ ಈಸ್ ದಿ ಎಂಡ್ ಆಫ್ ದಿಸ್ ಪಾರ್ಟ್. ನೀವು ಡೇ 4 ಹೇಗಿತ್ತಂತ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.